ಗ್ಯಾಲರಿ ಉದ್ದೇಶ ಅದಲ್ಲ. ಗ್ಯಾಲರಿ ಬರೀ ಅದು ಒಂದೇ ಅಲ್ಲ, ಅವ್ರು ಏನ್ ಮಾಡ್ತಾರೆ ಪ್ರಮೋಟ್ ಮಾಡೋದಷ್ಟೇ, ಸೇಲ್ ಮಾಡೋದಷ್ಟೇ ಅವ್ರ ಉದ್ದೇಶ. ಸೊ ಒಳ್ಳೆ ಏನು ಅವ್ರದ್ದು ಅದೇ ಸೇಲ್ಸ್ ಬೇರೆ, ಅದು ಅರ್ಥ ಆಗಲ್ಲ. ಇವರು ಗ್ಯಾಲರಿ ಅರ್ಥ ಆಗ್ತಾ ಇಲ್ಲ. ನಾನು ಎಲ್ಲಾ ಕಡೆ ಸುತ್ತಿದ್ದೀನಿ ಶೋ ಮಾಡ್ಕೊಂಡು, ಡೆಲ್ಲಿ, ಕಲ್ಕತ್ತಾ, ಇದು ಎಲ್ಲಾ ಕಡೆ ಹೋಗಿದ್ದೀನಿ. ಬಟ್ ಏನು ಅಂದ್ರೆ ಕಲೆಕ್ಟರ್ಸ್ ನಿಮ್ ಮನೆಗೆ ಹೋಗಿ ಗೊತ್ತಾಗುತ್ತೆ. ಕಲೆಕ್ಟರ್ಸ್ ಮೆಂಟಾಲಿಟಿನೇ ಬೇರೆ, ಕಲೆಕ್ಟರ್ಸ್ ಇವ್ರದೇ ಬೇರೆ. ಗ್ಯಾಲರಿ ಪೀಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಮಂಚಾಗಿ ಒಂದ್ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಇದೆ, ಅದೆಲ್ಲ ಓಡೋಕುದ್ರೆ ಒಂದು ಇದಕ್ ಬೇಕಾ ಅದಕ್ಕೆ ಅಂತ ವರ್ಕ್ ಏನ್ ಮಾಡ್ತಾನೆ. ಈ ಬಯರ್ಸ್ ಇದಾರಲ್ಲ, ಬಯರ್ಸ್ ಹಂಗಲ್ಲ. ನೀವ್ ಹೇಳಿದ್ರಲ್ಲ, ಈ ಟೈಪ್ ಗ್ಯಾಲರಿ ಬರ್ತಾರೆ. ಗ್ಯಾಲರಿನಲ್ಲಿ ಇಲ್ಲಿ ನಿಮ್ಗೆ ಏನು ಅವ್ರಿಗೆ ಇಷ್ಟ ಆಗುತ್ತೋ ಆ ವರ್ಕರ್ನ ಕಲೆಕ್ಟ್ ಮಾಡಿ ಅವ್ರು ಇದ್ ಮಾಡ್ತಾರೆ, ಅದನ್ನ ಪ್ರಮೋಟ್ ಮಾಡ್ತಾರೆ ಅವ್ರು. ಬಯರ್ಸ್ ಮಾತ್ರ ಬಯರ್ಸ್. ಈಗ ಬೈಯರ್ಸ್ ಕಲೆಕ್ಟರ್ಸ್ ನಿಮ್ಮ ಹತ್ರ ವರ್ಕ್ ತಗೊಳ್ತಾರೆ, ಬೈ ಮಾಡ್ಕೊಂಡು ಸೇಲ್ ಮಾಡ್ಕೊಂಡು. ಗ್ಯಾಲರಿ ಅವ್ರು ಏನ್ ಮಾಡ್ತಾರೆ ಅದೆಲ್ಲ ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಹತ್ರ ತಗೊಳ್ತಾರೆ. ಆದ್ರೆ ಕ್ರಾಫ್ಟ್ ವರ್ಕ್ ನ ಅವ್ರು ತಗೊಳ್ತಾರೆ. ಕ್ರಾಫ್ಟ್ ವರ್ಕ್ ಇದೇನೆ ಸಬ್ಜೆಕ್ಟಿವ್ ಆಗಿ ಇಲ್ಲ ಅಂತಲ್ಲ, ಅದು ಹೆಂಗಿರುತ್ತೆ ಅಂದ್ರೆ ಜಸ್ಟ್ ಲೈಕ್ ಎ ಪ್ರಾಡಕ್ಟ್. ಲೇಯರ್, ನಿಮ್ ಕಲರ್ಸ್ ಲೇಯರ್ ಇಂದ ಹಿಡಿದು, ನಾನೀಗ ಹೇಳಿದ್ನಲ್ಲ ಕಲರ್ಸ್ ಹಾಕಂತ ಮೆಥಡ್ ಇದೆಯಲ್ಲ, ಅದರಿಂದ ಹಿಡಿದು ಟೋಟಲಿ ಚೇಂಜ್ ಇರುತ್ತೆ. ಕಲರ್ಸ್ ಲೇಯರ್ ಇದೆಯಲ್ಲ, ಕಲರ್ಸ್ ಲೇಯರ್ಸ್ ಹಿಂಗ್ ಹಾಕುವಾಗ ನಾವಿಲ್ಲೆಲ್ಲ ಹೆಂಗೆ ಬೋರ್ಡ್ ಆಗಿ ಗೊತ್ತಾ? NFT ಕಥೆನೇ ಬೇರೆ, ಬಯರ್ಸ್ ಕಥೆನೇ ಬೇರೆ, ಗ್ಯಾಲರಿ ಕಥೆನೇ ಬೇರೆ. ಡಿಫ್ರೆಂಟ್ ಸಬ್ಜೆಕ್ಟ್. NFT ಎಲ್ಲ ಪ್ಲಾಟ್ಫಾರ್ಮೇ ಬೇರೆ. ಪೇಂಟಿಂಗ್ಸ್ ಹೋಗುತ್ತೆ NFT ಗೆ. ಹೌದು, ಕರೆಕ್ಟ್. NFT ಗೆ ಏನ್ ಮಾಡ್ತಾರೆ? ಪೇಂಟಿಂಗ್ ನ ಪ್ರಮೋಟ್ ಮಾಡ್ತಾರೆ. ಪೇಂಟಿಂಗ್ಸ್ ಏನ್ ಮಾಡ್ತಾರೆ? ಅವ್ರ ಪ್ರೊಸೆಸ್ ಸೇಮ್ ಅದೇನೆ ಮಾಡೋದು. ಪೇಂಟಿಂಗ್ ಒಂದ್ ಕಡೆ ಇರುತ್ತೆ, ಎಲ್ಲ ಅವರು ಮನಿ ಮೇಲೆ ಇದ್ ಮಾಡ್ತಾರೆ. ಮನಿ ಎಕ್ಸ್ಚೇಂಜ್ ಯೂಸ್ ಮಾಡ್ತಾರೆ. NFT ಪ್ಲಾಟ್ಫಾರ್ಮ್ ಇರ್ಬೋದು, ಗ್ಯಾಲರಿ ಪ್ಲಾಟ್ಫಾರ್ಮ್ ಇರ್ಬೋದು, ಬೈಯರ್ಸ್ ಕಲೆಕ್ಟರ್ ಅಂತಂದ್ರಲ್ಲ, ಇದೆಲ್ಲವನ್ನ ಕೂಲಿಂಗ್ ಒಂದೇ. ನಿಮ್ಮ ಹತ್ರ ವರ್ಕ್ ಆರ್ಟಿಸ್ಟ್ ಹತ್ರ ವರ್ಕ್ ತಗೊಳ್ಳೋದು, ಇನ್ನೊಬ್ಬರಿಗೆ ಮಾಡ್ತಾರೆ. ಓಕೆ, ಒಬ್ಬೊಬ್ಬರ ಪ್ರೊಸೆಸ್ NFT ಆನ್ಲೈನ್ ಬೇಸ್ ಅಲ್ಲಿ ಆ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಬೇಕಾದಂಗೆ ಅವರು ಸೇಲ್ ಮಾಡ್ತಾರೆ. ಗ್ಯಾಲರಿಯವರು ನಿಮ್ಮ ಹತ್ರ ಆರ್ಟಿಸ್ಟ್ ನೋಡ್ತಾರೆ, ಅವರ ಕ್ಲೈಂಟ್ ಏನ್ ಬಯಸ್ತಾರೋ ಅದರ ಪ್ರಕಾರ ಸೇಮ್ ಮಾರ್ಕೆಟ್, ತರಕಾರಿ ಮಾರ್ಕೆಟ್ ಅಲ್ಲಿ ಒಂದು ಟೊಮಾಟೋ